ಅಯ್ಯೋ ನಡಿಯಮ್ಮ ಬಿರ್ಬಿರ್ನ ಆ ದೆಯ್ಯ ಆಮೇಕಿಂದ ನಮ್ಮ ಹಿಂದೆ ಬಂದ್ಬಿಟ್ಟು ಬಿದ್ಬಿಟ್ಟದ ಆಮೇಕಿಂದ ದೆಯ್ಯಕ್ಕೆ ರೂಟೇ ಗೊತ್ತಾಗಬಾರ್ದು ನಾವು ಎಲ್ಲಿ ಹೋಯ್ತಿದೀವಿ ಅಂತ ಗೊತ್ತಾಗಬಾರ್ದು. ಹೋಗಿ ಹೋಗಿ ನಾನು ನಿಮ್ಮ ಮನೆಗೆ ಬಂದಲ್ಲ, ನನಗೆ ಬುದ್ಧಿಲ್ಲ, ನನ್ನ ಚೊಪ್ಪಿ ತಗೊಂಡು ನಾನೇ ಹೊಡ್ಕೋಬೇಕು. ನನಗೆ ಕರ್ಮ. ಅಮ್ಮ ಓಡು ಓಡು, ಎಲ್ಲ ನಿನ್ನಿಂದನೇ ಆಗಿದ್ದು. ಆ ದೆಯ್ಯ ನೋಡು, ರಕ್ತ ಕುಡಿತೀನಿ, ಅದು ಕುಡಿತೀನಿ, ಇದು ಕುಡಿತೀನಿ ಅಂತದೆ. ಇದೆಲ್ಲ ಬೇಕಾ? ಲೇ ಮನೆಯಡಿ ಹೆಂಗನ ಮಾಡಿ ಹೀಗಿರ ಮನೆನ ನಿಂದು ಮಾಡ್ಕ, ಅಷ್ಟೇ ಸಾಕು, ಇನ್ನೇನು ಬೇಕಾಗಿಲ್ಲ. ಆದರೆ ನಮ್ಮ ಅತ್ತೆ ನನ್ನ ಹೆಸ್ರು ಬರ್ಕೊಡಕ್ಕಿಲ್ವಲ್ಲಮ್ಮ. ನಮ್ಮ ಅತ್ತೆ ಯಾವಾಗೂ ಅವಳಲ್ಲ ಮಗಳು ಕಡೆ ನೀ ಸಪೋರ್ಟ್ ಮಾಡ್ತಿರ್ತಾಳೆ, ಅವಳಿವನ ಕಡೆ ನೀ ಸಪೋರ್ಟ್ ಮಾಡ್ತಿರ್ತಾಳೆ. ಅದಕ್ಕೆಲ್ಲ ಏನಾನ ಒಂದು ಉಪಾಯ ಮಾಡಬೇಕು ಮಗಳೇ. ಹಿಂಗೆ ಇದ್ರೆ ಆಗಕ್ಕಿಲ್ಲ. ನೀನು ಉಪಾಯ ಮಾಡು, ಎಲ್ಲನೂ ಒಳ್ಳೇದಾಯ್ತದೆ. ಸರಿ ಬಾ ಮಂತಕೋಗೋಣ, ಏನಾಗೈತೋ ಏನೋ. ಆ ದೆಯ್ಯ ಬರೋಕ್ಕಿನ ಮುಂಚೆ ನೀ ಜಾಗ ಖಾಲಿ ಮಾಡೋಣ, ಇಲ್ಲಾಂದ್ರೆ ದೆಯ್ಯ ಅಟ್ಕಾಯಿಸ್ಕೊಂಡ್ರು ಅಂದರೆ ಮುಗೀತು. ನೋಡಿ ಏನು ಆರಾಮಾಗಿ ಕುಂತ್ಕೊಬಿಟ್ಟೆ. ಮಾಡಕ್ಕೇನು ಕ್ಯಾಮೆ ಇಲ್ವಾ ನಿಂಗೆ ಮನೆಯಾಗೆ? ಆಗ್ಲೇ ಟೈಮ್ ಎಷ್ಟೊತ್ತಾಯ್ತು? ನಾನು ಕಾಪಿ ಕುಡಿ ಅಂತ ಒತ್ತಾಯ್ತು, ಕಾಪಿ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂಚೂರು ನೋಡ್ವೆ ಪ್ರಜ್ಞೆ ಅನ್ನೋದೇನೇ ಇಲ್ವಾ ನಿಂಗೆ? ಸುಮ್ಕೆನೆ ನೀ ಕುಂತ್ಕೊಂಡಿರೋದೇನೇ ಕ್ಯಾಮೆ ನಿಂಗೆ? ರೀ ಮೊದ್ಲೆಲ್ಲ ನೀವು ಎಷ್ಟು ಪಿರೂತಿಯಿಂದ ಮಾತಾಡಿಸ್ತಾ ಇದ್ರಿ, ಇವಾಗ ನೋಡಿದ್ರೆ ಯಾಕ್ರಿ ಹೆಂಗೆಂಗೋ ಆಡ್ಸಿರಲ್ಲ, ಹಂಗು ಹಿಂಗು ಅಂತ ಹೇಳ್ಬಿಟ್ಟು ನಿಮ್ಗೆ ನನ್ನ ಮ್ಯಾಲ ಪಿರೂತಿನೇ ಇಲ್ಲ. ಪಿರೂತಿ ಅವಾಗ ನೀನು ಸಂದಕ್ಕೆ ಇದ್ದೆ, ಆಮೇಲೆ ನನ್ನನ್ನು ಬಿಟ್ಬಿಟ್ಟು ಯಾವಾಗ ಅದು ಯಾವನ್ನೋ ಕಟ್ಕೋಬೇಕು ಅಂತ ಹೊಂಟಲ್ಲ, ಅವಾಗೇ ನೀನು ಸಾಕು, ನಿನ್ನ ಸವಸನು ಸಾಕು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ. ಸಾಕಮ್ಮ ತಾಯಿ, ನಿನ್ನ ಸವಸನೇ ಸಾಕು. ಏನೋ ಪಾಪ ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಇಲ್ಲಿ. ಇಲ್ಲ ಅಂದ್ಬಿಟ್ಟಿದ್ರೆ ನಿನಗಂತೂ ಉಗು ತುಪ್ಪ ಐತಿ ಆಗ್ತಿರ್ಲಿಲ್ಲ, ಹೊಲ್ಟೋಯ್ತಿದ್ದೆ ನಾನು. ರೀ ಬುಡಿ, ನಾನೇನೋ ಒಂದೇ ಒಂದು ತಪ್ಪು ಮಾಡಿದ್ದೀನಿ, ಅಷ್ಟಕ್ಕೇನೆ ಸಾಧಿಸ್ಕೊಂಡು ಕುಂತಿದ್ದೀರಲ್ಲ ನೀವು. ಓಹೋ ಬರ್ಬೇಕು. ಏನು ಇಬ್ರು ಅಮ್ಮ ಮಗಳು ಎಲ್ಲ ಬಂದ್ಬಿಟ್ಟಿದ್ರ ಜೊತೆಗೆ ನೀ? ಅಯ್ಯೋ ತವ್ರ ಮನೆಗೆ ಹೋಗೋದು ತಪ್ಪ. ತವ್ರ ಮನೆಗೆ ಹೋಗ್ಬಿಟ್ಟು ನಮ್ಮ ಅಮ್ಮನ ಹತ್ರ ಮಾತಾಡ್ಕೊಂಡು ಹಂಗೆ ಅಮ್ಮಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಅದಕ್ಕೆ ಕರ್ಕೊಂಬಿಟ್ಟು ಬಂದೆ. ನೀವೇನ್ ಮಾಡ್ತಾ ಇದ್ದೀರಾ ಪಾಪ? ನನ್ನ ಆದ್ಮೇನೇನೋ ಬೈತಾ ಇದ್ದಂಗಿದ್ದೀರಾ? ನನ್ನ ಹೆಂಡ್ತಿ ಅಲ್ವಾ, ನನ್ನ ಹೆಂಡ್ತಿನ ಬೈತೀನಿ, ಉಗಿತೀನಿ, ಮಾಡ್ತೀನಿ, ಅದೆಲ್ಲ ಅವಳಿಗೆ ಒಳ್ಳೇದಾಗ್ಲಿ ಅಂತಾನೆ ಮಾಡ್ತೀನಿ. ನೀವ್ಯಾ ಗಂಡ ಹೆಂಡ್ರು ಮಧ್ಯೆ ಬಂದ್ಬಿಟ್ಟು ಕಡ್ಡಿ ಅಲ್ಲಾಡಿಸ್ತಾ ಇದ್ದೀರಾ ಅಂತ ಗೊತ್ತಾಗ್ಲಿಲ್ಲ. ಅಯ್ಯೋ ಹಂಗಲ್ಲಪ್ಪ, ಅವಳಿಗಾಗ್ಲೇನೆ 3 ತಿಂಗಳು ಬಸ್ರಿ ಅಲ್ವಾ, ಸುಮ್ಮನೆ ಈ ಥರ ಟೆನ್ಷನ್ ಕೊಟ್ಬಿಟ್ರೆ ಅಯ್ಯೋ ಪಾಪ ಆಮೇಕಿಂದ ಮಗಿಗೇನಾದರೂ ಆಗ್ಬಿಡ್ತದೇನೋ ಅಂತ ಟೆನ್ಷನ್ ಆಯ್ತಾಯ್ತು ಅಷ್ಟೇ. ನಮ್ಮ ಮನೆಯಾಗ ಬೇರೆ ಒಂದೂ ಮಕ್ಕಳಾಗಿಲ್ಲ, ಇನ್ನೂ ಮೊದಲನೇ ಮಗು ಬೇರೆ. ಹೆಂಗೋ ಆಯ್ತಾಯ್ತೆ ಪಾಪ. ಆಮೇಲೆ ಏನಾದರೂ ಆಗ್ಬಿಟ್ರೆ ಅದೇ ನಂಗೆ ಟೆನ್ಷನ್ನು. ಅದಕ್ಕೆ ದಯವಿಟ್ಟು ಬೈಯಕ್ಕೆ ಹೋಗ್ಬೇಡಿ. ಏನ್ ಹೇಳ್ತಾ ಇದೀಯಾ? ನನ್ನ ಹೆಂಡತಿ 3 ತಿಂಗಳು ಬಸ್ರಿನಾ? ಬಸ್ರಿನೇನೆ. ಯಾಕೆ ಸುಮಾ ಹೇಳಿಲ್ವಾ ನಿನ್ನ ಗಂಡಂಗೆ? ಅಲ್ಲ, ನಾನು ಮನೆಗೆ ಬಂದು 15 ದಿನ ಆಗಿಲ್ಲ, ಇವಳು ಹೆಂಗೆ ಅದು ಹೆಂಗೆ 3 ತಿಂಗಳು ಬಸ್ರಿ ಆಗಕ್ಕೆ ಸಾಧ್ಯ? ಇವಳು 3 ತಿಂಗಳು ಅಂತಂದ್ರೆ ನಂಬಕ್ಕಾಯ್ತಿಲ್ವಲ್ಲ ನನಗೆ. ಏನೇ ಇದೆಲ್ಲ ನನವೇ? ಇವಳು ಹೇಳ್ತಿರೋದು ನಿಜನೇನೆಯಾ? ನೀನು 3 ತಿಂಗಳು ಬಸ್ರಿನೇನೆಯಾ? ಅಬ್ಬಬ್ಬರ್ರಿ, ಅದು ನನಗೆ ಗೊತ್ತಿಲ್ಲ ರೀ, ನನಗೇನು ಗೊತ್ತಿಲ್ಲ. ಏನೇ ಗೊತ್ತಿಲ್ಲ? ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಏನರ್ಥ? ಅದು ರೀ, ಅದು ನನ್ನ ಬಸ್ಸಿನ ಅಲ್ವಾ ಅಂತ ಹೇಳ್ಬಿಟ್ಟು ನನಗೇನೋ ಗೊತ್ತಾಯ್ತಿಲ್ಲ ಕಣ್ರಿ, ನನಗೇನು ಗೊತ್ತಾಯ್ತಿಲ್ಲ. ಅಮ್ಮ ಹೇಳ್ತು ಬಸ್ರಿ ಅಂತ ಹೇಳ್ಬಿಟ್ಟು, ಅದಕ್ಕೆ ನೀವು ಅನ್ಕೊಂಡು ಸುಮ್ಮನಾದೆ ಕಣ್ರಿ. ಅದು ಬಿಟ್ಬಿಟ್ಟು ನಂಗೆ ಏನೂ ಗೊತ್ತಿಲ್ಲ. ಅತ್ತೆ ಅಳಿಯಂದ್ರೆ ವಾ, ಅತ್ತೆ ಇದ್ರೆ ನಿನ್ ಥರ ಇರಬೇಕು ಕಂತ್ರಿ ಅತ್ತೆ. ನಿನ್ನ ಮಗಳು ಬಸ್ರಿ ಆಗವಳೆ. ನಾನು ಮನೆಗೆ ಬಂದು 15 ದಿನ ಆಗಿಲ್ಲ, ಆದರೆ ನಿನ್ನ ಮಗಳು ಬಸ್ರಿ ಆಗವಳೆ. ಈಗ ಇದಕ್ಕೇನು ಹೇಳ್ತೀರಾ? ಇದೇ ಕಾರಣಕ್ಕೆ ನೀವು ನನ್ನ ಮನೆ ಕರ್ಕೊಂಡ್ಬಂದ್ಬಿಟ್ಟು ಮಡಿಕೊಬಿಟ್ಟಿದ್ದೀರಾ. ಅದಕ್ಕೆ ಅಲ್ವಾ ಅಳಿಯಂದ್ರೆ ಅಂತ ಹೇಳ್ಬಿಟ್ಟು ನಾನು ಹಿಂದಿಂದ ತಿರ್ಕೊಂಡಿದ್ದು. ಸರಿಯಾಗಿ ಈಕತೆ ಪಿನ್ನ. ಇವ್ರು ಮೊದಲು ಮನೆ ಬಿಟ್ಟು ಹೋದ್ರೆ ಸಾಕು. ಅಳಿಯಂದ್ರೆ ಅದು ಯಾರು ಹೇಳಿದ್ದು ಬಸ್ರಿ ಅಂತ ಹೇಳ್ಬಿಟ್ಟು? ಅದು ನಾವೇನು ಪರೀಕ್ಷೆ ಅಂತದೇನು ಮಾಡಿಸಿಲ್ವಲ್ಲ. ಅಯ್ಯ ನೀನು ಮಕ ಮುಚ್ಚ. ಏನೇ ನನಗೇನೇನಿಯ ಎಂತ ಸುಳ್ಯೋಳು ನಾಟಕ ಮಾಡ್ತಾ ಇದೆಯಲ್ಲೇ? ಮೆಚ್ಚಬೇಕು ಬಿಡು. ನಿನ್ನಂತ ಪತಿವ್ರತೆನ ನೋಡೇ ಇಲ್ಲ ಬಿಡು. ನಿನ್ನಂತವ್ರನ್ನ ಹುಡಿಕೊಂಬಿಟ್ಟು ಬರಬೇಕು. ರೀ ನಾನೇನು ಬಸ್ರಿ ಅಲ್ಲ ಹೇಳ್ರಿ, ಇವರೆಲ್ಲ ಸುಮ್ಕೆ ಸುಳ್ಳು ಹೇಳ್ತಾರೆ. ಏನೇ ಸುಳ್ಳು ಹೇಳೋದು? ಏನು ಸುಳ್ಳು ಹೇಳೋದು? ಮನೆಯವ್ರಿಗೆಲ್ಲ ವಿಷಯ ಗೊತ್ತೈತೆ, ನನಗೆ ವಿಷಯ ಗೊತ್ತಿಲ್ಲ ಅಲ್ವೇನೆ? ಮೆಚ್ಕೊಂಡೆ ಬಿಡು, ಎಲ್ಲನೂ ಮೆಚ್ಕೊಂಡೆ. ನಿಮ್ಮ ಮನೆಯಾಗೆ ಒಂದು ಕ್ಷಣ ನಾನು ಇದ್ಬಿಟ್ಟು ನನ್ನಂತ ಕಿತ್ತೋಗಿರೋ ನನ್ನ ಮಗ ಇನ್ಯಾರೂ ಇರಕ್ಕಿಲ್ಲ. ನನ್ನಂತ ಲೋಫರ್ ನನ್ನ ಮಗನೂ ಇನ್ಯಾರು ಇರಕ್ಕಿಲ್ಲ. ಈ ಜನುಮ್ದಾಗೂ ನಿನ್ನ ಮುಖ ಮಾತ್ರ ನಾನು ನೋಡಕ್ಕಿಲ್ಲ. ನಿನ್ನ ಮುಖದ ಸವಸನು ಬೇಡ, ನಿನ್ನ ಸವಸನು ಸಾಕು, ನಿಮ್ಮ ಫ್ಯಾಮಿಲಿ ಸವಸನು ಸಾಕು. ನನ್ನ ಪಡು ನಾನು ಎಲ್ಲೋ ನೆಮ್ಮದಿಗೆ ಇದ್ಬಿಡ್ತೀನಿ. ಕೂಲಿ ನಾಲಿ ಮಾಡ್ಕೊಂಡಾದ್ರೂ ಪರವಾಗಿಲ್ಲ, ನೆಮ್ಮದಿಗೆ ಇದ್ಬಿಡ್ತೀನಿ. ನಿಮ್ಮಂತ 3 ಬಿಟ್ಬಿಟ್ಟು ಜನ ನಾನು ನೋಡೇ ಇಲ್ಲ ಎಲ್ಲೂನು. ನಿಮ್ಮ ಜನ್ಮಳಿಗೆಷ್ಟು ಈ ಮಾತು ಮೊದಲೇ ನೀನು ಹೇಳಿದ್ರೆ ನಿನಗೆ ಈ ಜನ್ಮದಾಗ ಮದುವೆನೂ ಹಾಕಿಲ್ಲ, ಏನೂ ಹಾಕಿಲ್ಲ. ಹಾಳಾಗೋಗು. ನಾನಂತೂ ಒಯ್ತೀನಿ. ಅಳಿಯಂದ್ರೆ ಅಯ್ಯೋ ಅಳಿಯಂದ್ರು ಹೋದ್ರಲ್ಲಪ್ಪ. ಅಯ್ಯೋ ಸುಮಾ
ಸುಮಾ ನೀನೇನ್ ಬೇಜಾರು ಮಾಡ್ಕೋಬೇಡ ಸುಮಾ. ನಾನಿದ್ದೀನಿ. ನೀನೇನು ಮದುವೆ ಮಾಡ್ಕೊಂಡೆ ಖುಷಿಯಾಗಿರ್ಬೇಕು, ಮದುವೆ ಮಾಡ್ಕೊಂಡೆ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಏನಾದರೂ ರೂಲ್ಸ್ ಆಯ್ತಾ? ಇಲ್ಲ ಸುಮಾ, ನಿನ್ನ ನಾನು ಸಂದಕ್ಕೆ ನೋಡ್ಕೊತೀನಿ. ನಿಮ್ಮ ಅತ್ತಿಗೆ ದೊಡ್ಡತ್ಗೆ ನಾನು ಸಂದಕ್ಕೆ ನೋಡ್ಕೊತೀನಿ. ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಹೋದ್ರವ್ನು ಹೋಗ್ಲಿ, ನಿನ್ನ ಮಗುನ ಎಲ್ಲ ನಾನೇ ನೋಡ್ಕೊಂತೀನಿ. ಅಯ್ಯೋ ಅಳಿಯಂದ್ರೆ ಅತ್ತೆ ನೀವೇನ್ ಟೆನ್ಷನ್ ತಗೋಬೇಡಿ ಅತ್ತೆ. ಯಾಕತ್ತೆ ಇವಾಗ ಏನು ಕತ್ತೆ ಅವಳನ್ನ ಗಂಡನ ಜೊತೆ ಕಳ್ಸೋದು? ಜೀವನ ಪೂರ್ತಿ ನೀವು ಹೋದ್ಮೇಲೆ ಯಾರು ನೋಡ್ಕೊಂತಾರೆ ಅಂತ ತಾನೇ. ನಾನಿಲ್ವ ಅತ್ತೆ ನೋಡ್ಕೊಳಕ್ಕೆ? ನಾನಿದ್ದೀನಿ. ಜೀವನ ಪೂರ್ತಿ ನಿನ್ನ ಮಗಳನ್ನ ನಾನು ನೋಡ್ಕೊಂತೀನಿ. ಇನ್ನೇನು ಹೆಂಗಿದ್ರು ಅವಳು ಪೊದ್ದಿ ಮನೆ ಕಟ್ಕೊಂತಾವಳೆ. ಈ ಮನೆ ಯಾವತ್ತಿದ್ರು ನನಗೆ ಕೊಡ್ತೀರಲ್ವ ನೀವು. ಅದಕ್ಕೆ ನಾನು ನಿಮ್ಮ ಮಗಳು ನೀವು ಎಲ್ಲರ ಜೊತೆಗೆ ನೀ ಸಂದಕ್ಕೆ ಇದ್ಬಿಡೋಣ. ಆದ್ರೂ ನನ್ನ ಮಗಳು ಜೀವನ ಹಾಳಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು ನನಗಂತೂ ಶಾನೆ ಬೇಜಾರಾಯ್ತೈತೆ. ಅಮ್ಮ ನನಗೂನು ಈ ಮದ್ವೆಗಳಿಗೆ ಏನಕ್ಕೂ ಬರಕ್ಕಿಲ್ಲ ಅಂತ ಅನ್ನಿಸ್ತದೆ. ಇನ್ನೊಂದ್ ಕಿತ ಏನು ಹೇಳಕ್ ಹೋಗ್ಬೇಡ ಕಣಮ್ಮ. ಇನ್ನೊಂದ್ ಕಿತ ಗಂಡ ಗಿಂಡ ಅಂತ ಹೇಳಿ ಇದು ಮಾಡೋದಾಗ್ಲಿ ಏನು ಮಾಡಕ್ ಹೋಗ್ಬೇಡ. ನನಗೋಸ್ಕರ ಅಂತ ಹೇಳ್ಬಿಟ್ಟು ಹೊತ್ತಿಗೆ ಐತಲ್ಲ, ನಾನು ಹೊತ್ತಿಗೆ ಜೊತೆ ನೀನಿಯ ಇದು ಬಿಡ್ತೀನಿ. ಹೊತ್ತಿಗೆ ಹಂಗೆ ನೀ ಅಣ್ಣ ನೀನು ಎಲ್ಲ ನಾವು ಜೊತೆಗೆ ಇದು ಬಿಡೋಣ. ಜೀವನ ಪೂರ್ತಿ ನಾನು ಹಿಂಗೇನೇ ಇದು ಬಿಡ್ತೀನಿ. ಒಂದೇ ಕಲ್ಲಗೆ ಎರಡಕ್ಕಿ. ಇವಳ ಹೆಸರಿನಾಗೆ ಬರ್ದಿರೋ ಆಸ್ತಿನೂ ನನಗೆ ಸಿಗ್ತದೆ, ಜೊತೆಗೆ ಈ ಮನೆನೂ ನನಗೆ ಸಿಗ್ತದೆ. ಅಯ್ಯೋ ಮಮತಾ, ವಾಟ್ ಎ ಗ್ರೇಟ್. ನಾನಂತೂ ಬಹಳ ಗ್ರೇಟ್ ಆಗೋಗ್ಬಿಟ್ನಲ್ಲ. ಅಯ್ಯೋ ಇರು. ಅಯ್ಯೋ ಸುಮಾ, ನಾನಿಲ್ವಾ ನಿನ್ನ ಜೀವನ ಪೂರ್ತಿ ನಾನು ನೋಡ್ಕೊತೀನಿ. ಇಲ್ಲೇ ಇರು, ನಾನು ನೀನು ಎಲ್ಲ ಜೊತೆಗೆ ಇರೋಣ. ನಿನಗೂ ಗೊತ್ತಲ್ವಾ ನಾನು ಏನು ಎಷ್ಟು ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು. ನಿನಗೋಸ್ಕರ ನಾನು ಏನೆಲ್ಲ ತ್ಯಾಗ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿನಗೂ ಗೊತ್ತಲ್ವಾ. ನಾನು ಸಂದಾಗ ನೋಡ್ಕೊತೀನಿ ಬಿಡು. ನನ್ನ ಮಗ ಗಂಡ ಹೋದ್ರೋ ಬಿಟ್ಟ ನಂಗೆ ಸುಮ್ಮನಿರು. ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾನು ಹೆಂಗೋ ಎಲ್ಲ ಇದು ಮಾಡ್ಕೊತೀನಿ. ಅತ್ತೆ ನೀವು ಅಷ್ಟೇ ಬೇಜಾರು ಮಾಡ್ಕೋಬೇಡಿ. ಇನ್ನೇನು ಮಾಡೋಕ್ಕಾಯ್ತದೆ ಕಣವ, ಇನ್ನೇನು ಮಾಡೋಕ್ಕಾಯ್ತದೆ. ನಾನು ಸಾಯಿ ಗಂಟ ನನ್ನ ಮಗಳು ನನ್ನ ಜೊತೆ ಇರಲಿ, ಇದೇ ಮನೆಗೆ ನೆನೆಯ. ಆಮೇಲೆ ಹೆಂಗೋ ನನ್ನ ಮಗಳನ್ನ ಸಂದಕ್ಕೆ ನೋಡ್ಕೊಂಡು ಹೋಗವ, ಅಷ್ಟೇ ನೆನೆಯ ಸಾಕು. ಬೇರೆ ಇನ್ನೇನು ಬೇಡ. ನಾನು ಇರೋ ಗಂಟ ಏನು ಬೇಜಾರು ಮಾಡ್ಕೋಬೇಡಿ ಅತ್ತೆ. ಸುಮಾ ನೀನೇನು ಬೇಜಾರು ಮಾಡ್ಕೋಬೇಡ, ಆರಾಮಾಗಿರು. ಸೊಯ್ನೇ ನನ್ನ ಮಗ ಬಿಟ್ಟೋದಂದ್ರೆ ಓದ. ಈಗ ಇನ್ನೇನಾದ್ರು ಬದಲಾಯಿಸೋಕ್ಕಾಯ್ತದ? ಏನು ಬದಲಾಯಿಸೋಕ್ಕಾಗಕ್ಕಿಲ್ಲ ಇವಾಗ. ಆರಾಮಾಗಿರು, ನೆಮ್ಮದಿಯಾಗಿರು. ಯಾಕೆ ಸುಮ್ಕೆ ಬೇಜಾರು ಮಾಡ್ಕೊಂತೀಯ? ನಾನು ಇದೀನಲ್ಲ ನೀನು ನೋಡ್ಕೊಳಕ್ಕೆ. ಸರಿ ಅದಕ್ಕೆ ನಿಮ್ಮಂತ ಅದಕ್ಕೇನು ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೆ. ನಾನು ಅಷ್ಟೇ ನಿನ್ನಂತ ನಾದ್ನಿನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೆ. ಅಯ್ಯೋ ನನ್ನ ಮಗಳು ಚೆನ್ನಾಗೇ ನೋಡ್ಕೊಂತಾಳೆ ಬಿತ್ತಮ್ಮ. ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಮಗಳು ಭವಿಷ್ಯನೆಲ್ಲನೂ ನನ್ನ ಮಗಳೇ ನೀನೇ ನೋಡ್ಕೊಂತಾಳೆ. ಸುಮ್ಕಿರ್ರಿ. ಅಯ್ಯೋ ಹೋಗು, ಇವಾಗ ಹೋಗಿ ರೂಮಿಗೆ ಹೋಗ್ಬಿಟ್ಟು ಆರಾಮಾಗಿ ಸುಧಾರಿಸ್ಕೊ ಹೋಗವ. ನನ್ನ ಮಗಳು ಬಾಳೆ ಯಾಕೆ ಹಿಂಗಾಯ್ತದೆ? ನನ್ನ ಮಗಳು ಬಾಳೆ ಯಾಕಪ್ಪ ಹಿಂಗಾಯ್ತೈತೆ? ನಾನು ಏನು ಕರ್ಮ ಮಾಡಿದ್ನೋ ಯಾವ ಜನ್ಮದಾಗೆ ಈಗ ಅನ್ಭವಿಸ್ಕೊಂಡು ಕುಂತಿದ್ದೀನಲ್ಲ ಶಿವ. ಯಾವ ಕರ್ಮ ಮಾಡಿದ್ನೋ ಏನೋ. ನನ್ನ ಮಗಳಿಗೂ ಮದುವೆಗೂ ಸೆಟ್ಟೆ ಆಯ್ತಿಲ್ವಲ್ಲ. ನೀನೇ ಕಾಪಾಡಬೇಕಪ್ಪ ತಂದೆ, ನೀನೇ ಕಾಪಾಡಬೇಕು. ಅಮ್ಮ ಹೆಂಗೆ ನಾನು ಮಗಳೇ ಸೂಪರ್ ನೀನು. ಅಮ್ಮ ಇವಾಗ ನೋಡು, ಸುಮ್ಮನೆ ಹೆಸರಿನಾಗೆ 2 ಎಕರೆ ಹೊಲ ಐತೆ. ಆಮೇಕಿಂದ ಈ ಮನೆನೂ ನಮಗೆ ಸಿಗ್ತದೆ, ಆ 2 ಎಕರೆ ಹೊಲನೂ ನಮಗೆ ಸಿಗ್ತದೆ, ಎಲ್ಲನೂ ನಮಗೆ ಸಿಗ್ತದೆ. ಅಮ್ಮ ಇನ್ನು ಆ ಪೊದ್ದಿಗೆ ನನಗೆ ಸಂದಕ್ಕೆ ಇರ್ಬೋದು ಕಣಮ್ಮ. ಏನು ತೊಂದರೆ ಇಲ್ಲ. ಪೊದ್ದಿ ಹತ್ರ ಬರೀ 2 ಎಕರೆ ಐತೆ, ನನಗಿವಾಗ 4 ಎಕರೆ ಹೊಲ. ಹಂಗೇನೆ ಈ ಮನೆ ಎಲ್ಲನೂ ನಮಗೇನೇ ಆಯ್ತದೆ. ನೀನಂತೂ ಬೋ ಬುದ್ವಂತೆ. ನಿನ್ನಂತ ಮಗಳನ್ನ ಪಡೆಯೋಕ್ಕೆ ನಾನು 7 ಜನ್ಮದಾಗೂ ಪುಣ್ಯ ಮಾಡಿದ್ದೀನಿ. ಮಗಳೇ ಒಳ್ಳೆ ಪ್ಲಾನ್ ಮಾಡಿದ್ಯಾ. ಹಿಂಗೇನೆಯ ಯೋಚನೆ ಮಾಡ್ತಿರು. ಇನ್ನನ್ವೇ ಬೇಕಾದ್ರೆ ಹಿಂಗೆ ಯೋಚನೆ ಮಾಡಿದ ಪೊದ್ದಿದ್ದನ್ನೇ ಕಿತ್ಕೊಬಿಡ್ಬೋದಿತ್ತು. ಸದ್ಯ ಅದೇ ಹತ್ರನೂ ತಪ್ಪಿಸ್ಕೊಂಡು ಬಂದೆ. ಇವಾಗ ಮುಂದೆ ಕಲ್ಲಾಗಿ 2 ಅಕ್ಕಿನೂ ಒಳಗ್ಬಿಟ್ಟೆ. ನಿಮ್ಮ ಅತ್ತೆ ಹತ್ರನೂ ಒಳ್ಳೆಳಾದೆ, ಆಸ್ತಿನೂ ತಗೊಂತಿದ್ಯಾ. ಇದ್ರೆ ನಿನ್ನಂಗಿರ್ಬೇಕಿದ್ರೆ ನೆನೆಯ ಹಬ್ಬ. ಸದ್ಯ ಇನ್ನು ನಿಮ್ಮ ಅತ್ತೆ ಒಂಚೂರು ಸೈಲೆಂಟ್ ಆಗೋಗ್ಬಿಡ್ತಾಳೆ. ಹೆಂಗೋ ನನ್ನ ಸೊಸೆ ನೋಡ್ಕೊಂತಾಳಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಆರಾಮಾಗಿ ಟಿಕಾಣಿ ಹುಡ್ಕೊಂಡು ಇಲ್ಲೇನೇ ಇದು ಬಿಡ್ಬೋದು. ಆ ಮನೆಯಾಗ ದೆಯ್ಯದ ಕಟ್ಟ ಬೇರೆ, ಅದೇಯ ಮನೆ ಬಿಟ್ಬಿಟ್ಟು ಹೋಗೋ ಗಂಟನೂ ನಾವು ಇಲ್ಲೇನೇನಿಯ ನೆಮ್ಮದಿಗೆ ಇದು ಬಿಡ್ಬೋದು. ನಂಗೆ ಯಾಕೋ ಬಿಸಿ ಕೋಳಿ ಸಾರು ತಿನ್ನಬೇಕು ಅಂತ ಅನ್ನಿಸ್ತೈತೆ. ಹೋಗ್ಬಿಟ್ಟು ಕೋಳಿ ಸಾರು ಮಾಡ್ಕೊಂಬಿಟ್ಟು ಬಾ. ಇಬ್ರು ನೆಮ್ಮದಿ ಕೂತ್ಕೊಂಡು ಸಣ್ಣಗೆ ತಿನ್ಕೊಳ್ಳೋಣ. ಹೆಂಗೋ ಈ ಖುಷಿಗೆ ಪಾರ್ಟಿ ಮಾಡ್ದಂಗೆ ಆಯ್ತದೆ. ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ನಿನಗೆ ಸಿಕ್ತಲ್ಲ, ಇದಕ್ಕಿನ್ನು ಖುಷಿ ಇನ್ನೇನು ಬೇಕು ಹೇಳು. ನೋಡಿ ಬಿರ್ನ ನೋಡಿ ಮಾಡಿ ನಡಿ. ಅಯ್ಯೋ ನಿನಗಿಲ್ಲ ಅಂತೀನೇನಮ್ಮ. ಇರು, ಇಷ್ಟೊಂದು ಆಸ್ತಿ ಎಲ್ಲ ಸಿಕ್ಕಿದ್ಮೇಲೆ ಮಾಡಿದಂಗೆ ಇರೋಕ್ಕಾಯ್ತದ? ಮಾಡ್ಕೊಂಬಿಟ್ಟು ಬರ್ತೀನಿ, ಆರಾಮಾಗಿ ಕುಂತ್ಕ. ನೀನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಹಬ್ಬ ನನ್ನ ಮಗಳು ಚೆನ್ನಾಗಿತ್ತಾಳೆ ಬಿಡು, ಚೆನ್ನಾಗಿತ್ತಾಳೆ. ಈ ವಿಚಾರಕ್ಕೆ ಈ ಪೊದ್ದಿ ಮಧ್ಯೆ ಮೂಗು ತುರಿಸ್ಲಿಲ್ಲ ಅಂತಂದರೆ ಸಾಕು. ಅವಳೇ ಏನೋ ಮೂಗು ತುರಿಸ್ಬಿಟ್ಲು ಅಂದರೆ ಭಾಳ ಕಷ್ಟ ಆಯ್ತದೆ. ಪೊದ್ದಿ ದೂರ ಅವಳಲ್ಲ ಬಿಡು.